ರಾಘವೇಂದ್ರ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ನನ್ನಯ ಮನದ ದೇಗುಲದಿ ನನ್ನಯ ಮನದ ದೇಗುಲದಿ ಚಿನ್ಮಯ ಮೂರುತಿ ನೀನಾಗಿ ಚಿನ್ಮಯ ಮೂರುತಿ ನೀನಾಗಿ ಪವಡಿಸು ಯೋಗೀಂದ್ರ ಪವಡಿಸು ಯೋಗೀಂದ್ರ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ತುಂಗೆಯ ತೀರದಲ್ಲಿ ತಂಗಿರುವ ಯತಿವರ್ಯ ಹೊಂಗೆಯ ನೆರಳಾಗಿ ತಂಗಾಳಿ ತೀಡು ತುಂಗೆಯ ತೀರದಲ್ಲಿ ತಂಗಿರುವ ಯತಿವರ್ಯ ಹೊಂಗೆಯ ನೆರಳಾಗಿ ತಂಗಾಳಿ ತೀಡು ಮಂಗಳಮಯ ಗುರುವೇ ಇಷ್ಟಾರ್ಥ ಪೂರೈಸಿ ಮಂಗಳಮಯ ಗುರುವೇ ಇಷ್ಟಾರ್ಥ ಪೂರೈಸಿ ಈ ಬಾಳ ಕತ್ತಲೆಗೆ ಬೆಳಕಾಗಿ ಹಾಡು ಈ ಬಾಳ ಕತ್ತಲೆಗೆ ಬೆಳಕಾಗಿ ಹಾಡು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ದುರ್ವಾದಿದ್ವಾಂತರವೇ ವೈಷ್ಣವೇಂದ್ರ ಬಂದವೆ ಶ್ರೀರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ಆಳಿವೆ. ಶ್ರಾವಣ ಮಾಸ ಅಂದ ತಕ್ಷಣ ಹಬ್ಬಗಳ ಒಂದು ಸುರಿಮಳೆ. ಅದು ಹಿಂದೂಗಳಿಗೆ ಬಹಳ ಪವಿತ್ರವಾದ ಒಂದು ಮಾಸ. ಹಬ್ಬಗಳನ್ನು ಅವರು ಸಂಭ್ರಮಿಸ್ತಾರೆ. ಈ ಹಬ್ಬದ ರೀತಿಯೇ ಇರೋದು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಅವರು ಸಶೀರರಾಗಿ ಬೃಂದಾವನಸ್ಥರಾದ ಈ ದಿನವನ್ನು ಆರಾಧನೆ ಅಂತ ಹೇಳಿ ಆಚರಿಸ್ತಾರೆ. ರಾಯರ ಬೃಂದಾವನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಈ ಒಂದು 3 ದಿನಗಳ ಕಾಲ ಉತ್ಸವದ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ನಮ್ಮ ನವಿಲು ರಸ್ತೆ ರಾಯರ ಮಠದಲ್ಲೂ ಕೂಡ ಹಲವಾರು ವರ್ಷಗಳಿಂದ ಈ ರೀತಿ ಆರಾಧನೆ ಮಹೋತ್ಸವನ ನಡೆಸ್ಕೊಂಡು ಬಂದಿದ್ದೀವಿ. ಮುಖ್ಯವಾದ ಇಲ್ಲಿ ಒಂದು ಆಕರ್ಷಣೆ ಅಂದರೆ ವಿಶೇಷವಾದ ಅನ್ನದಾನ ಕಾರ್ಯಕ್ರಮ. ಪ್ರತಿದಿನ ಕೂಡ ಬಹಳಷ್ಟು ಜನರಿಗೆ ಅನ್ನದಾನವನ್ನು ಮಾಡ್ತಾರೆ. ಹಾಗೆ ಮಾಮೂಲು ಪೂಜಾ ಕೈಂಕರ್ಯಗಳು ಕೂಡ ನಡೆಸ್ತಾರೆ. ಸಾಯಂಕಾಲ ಉತ್ಸವ ಇರುತ್ತೆ. ಕೊನೆಯ ದಿನ ಮೊದಲು ಆನೆಯಲ್ಲಿ ಗಜಪಯಣ ಮಾಡ್ತಾಯಿದ್ವಿ. ಈಗ ಅದಿಲ್ದಿರೋದ್ರಿಂದ ವಿದ್ಯುತ್ ಅಲಂಕಾರಕೃತವಾದ ಒಂದು ರಥದಲ್ಲಿ ಅಲಂಕಾರ ಮಾಡ್ತಾರೆ. ಭಕ್ತ ಜನರು ಬಹಳಷ್ಟು ರಾಯರನ್ನು ಬೇಡ್ಕೊಳ್ಳಿಕ್ಕೋಸ್ಕರ ಈ 3 ದಿನ ಇಲ್ಲಿ ಬಂದು ರಾಯರ ಸನ್ನಿಧಾನದಲ್ಲಿ ತಮ್ಮ ಮನೋಭಿಷ್ಟಗಳನ್ನು ಹೇಳ್ಕೊಂಡು ಕೃತಾರ್ಥರಾಗ್ತಾರಮ್ಮ. 3 ದಿನವೂ ಬೇರೆ ಬೇರೆ ಅಂದರೆ ಅಭಿಷೇಕ ಅಂದರೆ ಅಲಂಕಾರ ಪ್ರತಿದಿನ ಬೇರೆ. ಇವಾಗ ಇಷ್ಟು ಕಷ್ಟಪಟ್ಟು ಅಲಂಕಾರ ಮಾಡಿರ್ತಾರೆ, ಅದನ್ನು ತೆಗೆದು ದಿನ ಪಂಚಾಮೃತ ನಿರ್ಮಾಲ್ಯ ಎಲ್ಲ ಮಾಡಿ ಆಮೇಲೆ ಅದನ್ನು ಹೂವಿನ ಅಲಂಕಾರ ಮಾಡ್ತಾರೆ. ಪ್ರತಿದಿನ ಇದೇ ರೀತಿ ಅನ್ನ ಸಂತರ್ಪಣೆ ಇರುತ್ತೆ. ಪ್ರತಿದಿನ ಸಾಯಂಕಾಲ ಉತ್ಸವ ಇರುತ್ತೆ. ಹಾಗೆ ವಿಶೇಷವಾಗಿ ವಿವಿಧ ಭಜನಾ ಮಂಡಳಿಯವರು ಕೂಡ ಅವರ ಭಜನೆಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ಜೊತೆಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಇರುತ್ತೆ ನೋಡಿ, ಅದನ್ನು ನೀವು ಬೇಕಾದ್ರೆ ನೋಡಿ ಎಲ್ಲರಿಗೂ ತೋರಿಸ್ಬೋದು. ಈ ಥರ ಒಂದು ಹೂವಿನ ಅಲಂಕಾರ ನಾವು ಸಾಧಾರಣವಾಗಿ ನಾವು ನೋಡಿದ ಮಟ್ಟ ಬಗ್ಗೆಯಲ್ಲಿ ಯಾವ ಮಠದಲ್ಲೂ ಹೇಳಬಾರ್ದು. ನಮ್ಮ ಮಠದಲ್ಲಿ ಅದ್ಭುತವಾಗಿ ಹೂವಿನ ಅಲಂಕಾರ ನಡೀತಿರ್ತೀವಿ ಮಾಡ್ತೀವಿ. ಸುಮಾರು 20 ವರ್ಷದಿಂದ ಇದೇ ಥರ ಅಲಂಕಾರ ಮಾಡ್ಕೊಂಬರ್ತಾ ಇದ್ದಾರೆ. ಇದೊಂದು ನಮ್ಮ ಮಠದ ನವಿಲೇಶ್ವರ ಮಠದ ವಿಶೇಷವಾದಂಥ ಕಾರ್ಯಕ್ರಮ ಅಂತಂದರೆ ಹೂವಿನ ಅಲಂಕಾರ. ಓಂ ಶ್ರೀ ಮಾತಾಡ್ಬೋದಾ? ಓಂ ಶ್ರೀ ರಾಘವೇಂದ್ರಾಯ ನಮಃ.
ಶ್ರೀ 354ನೇ ಆರಾಧನಾ ಮಹೋತ್ಸವವನ್ನು ನಮ್ಮ ನವಿಲು ರಸ್ತೆ ಕುವೆಂಪು ನಗರ ರಾಘವೇಂದ್ರ ಮಠದಿಂದ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತೀವಿ. ಭಕ್ತಾದಿಗಳಿಗೆ ಅನ್ನದಾನ ಮತ್ತು ಪ್ರತಿಯೊಂದು ಬರೀ 3 ದಿನ ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ರಾಯರ ಮಠ ಕುವೆಂಪು ನಗರ ಮೈಸೂರು ರಾಯರ ಮಠ ಅಂದರೆ ಭಾಳ ಫೇಮಸ್ಸಾಗಿ ಮೈಸೂರಲ್ಲಿ ಭಾಳ ನಂಬರ್ 1 ಆಗಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಎಲ್ಲ ಸಹಕಾರದಿಂದ ಎಲ್ಲ ತನುಧನ ಎಲ್ಲ ಚೆನ್ನಾಗಿ ಸಹಕಾರ ಮಾಡ್ತಾರೆ. ಪ್ರತಿ ವರ್ಷವೂ ಹಾಗೆ ಅದ್ದೂರಿ ಮಾಡ್ತೀವಿ. 3 ದಿವಸ ಮಾಡ್ತಾಯಿದ್ದೀವಿ ಮೇಡಮ್. ಆಮೇಲೆ ಸೋಮವಾರ, ಮಂಗಳವಾರ, ಭಾನುವಾರ, ಮಂಗಳವಾರ ಮತ್ತು 3 ದಿವಸ ನಡೀತೆ ಕರೆಕ್ಟಾಗಿ. ಇನ್ನೇನು ಸರ್ ನಾವು ಹೆಚ್ಚು ಕಮ್ಮಿ 30 ವರ್ಷದಿಂದ ಮಾಡ್ತೇವೆ ಸರ್. ಆರಾಧನೆ 30 ವರ್ಷದಿಂದ ಮಾಡ್ತೇವೆ. ರಾಘವೇಂದ್ರ ಆರಾಧನೆ ಬರೀ 30 ವರ್ಷದಿಂದ ನಾವು ಮೈಸೂರು ನಗರದಲ್ಲಿ ಕುವೆಂಪು ನಗರ ನವಿಲು ರಸ್ತೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಆವತ್ತಿಂದ ನಡೀತಾ ಇದ್ದೀವಿ. ಅವತ್ತಿಂದ ಅದು ಟೋಟಲ್ ಹೆಚ್ಚು ಕಮ್ಮಿ ನಮಗೆ ಈಗ ಒಂದು ದಿವಸಕ್ಕೆ 6,000 ಜನಕ್ಕೆ ಊಟ ಹಾಕ್ತೀವಿ. ಒಂದು ದಿವಸಕ್ಕೆ ಅಲ್ಲಿಗೆ ಭಾನುವಾರ, ಸೋಮವಾರ, ಮಂಗಳವಾರ 15,000 16,000 ಜನಕ್ಕೆ ಊಟ ಪ್ರತಿ 3 ದಿವಸಕ್ಕೆ ಮಾಡ್ತೀವಿ ಮೈಸೂರಲ್ಲಿ ನಾವು. ಸಂಭೂತ ಭಜಿಸುವೆನು ಅನವರತ ಲೋಕಬಂಧನದಿಂದ ಬಿಡುಗಡೆಯ ಮಾಡು. ದೇವಾಂಶ ಸಂಭೂತ ಭಜಿಸುವೆನು ಅನವರತ ಲೋಕಬಂಧನದಿಂದ ಬಿಡುಗಡೆಯ ಮಾಡು. ಗುರುದೇವ